ಪರವಾಗಿಲ್ಲ, ಮೊದಲಿಗಿನ್ನ ಕಾಫಿ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ಯಾ. ಅಂತೂ ಇಂತೂ ಸ್ವಲ್ಪ ಅಡುಗೆ ಮಾಡೋದು ಕಾಫಿ ಮಾಡೋದು ಎಲ್ಲ ಕಲ್ತ್ಕೊಂಡಲ್ಲ, ಅದೇ ನನಗಂತೂ ಖುಷಿ. ನಮ್ಮ ಅಜ್ಜಿ ಅಂತೂ ಅಲ್ಲೇ ಸೆಟ್ಲ್ ಆಗ್ಬಿಟ್ಟೈತೆ. ಅಜ್ಜಿನ ಬೇರೆ ಕರ್ಕೊಂಬರ್ಬೇಕು ಹೋಗಿ, ಹಬ್ಬ ಬೇರೆ ಬಂತು, ಇನ್ನೇನು ನಾಡುದೇನಿಯೇ ಊರಬ್ಬ. ಎಲ್ಲ ನೆಂಟರು ಎಲ್ಲರೂ ಬರ್ತೀನಿ ಅಂತ ಹೇಳ್ತಿದ್ರು. ಏನು ಮಾಡ್ತಾರೆ ಏನೋ ಗೊತ್ತಿಲ್ಲ, ಏನು ಮಾಡಬೇಕು. ಹಬ್ಬ ಮಾಡೋದ ಬಿಡೋದ, ಅಜ್ಜಿ ಬರುತ್ತಾ ಬರಲ್ವಾ, ಅದು ಒಂದು ಚಿಂತೆ ನೋಡಿ ನನಗೆ ರೀ. ಎಲ್ಲರೂ ಊರಬ್ಬ ಅಂತ ಹೇಳ್ಬಿಟ್ಟು ಎಲ್ಲರೂ ನೆಂಟರು ಪಂಟ್ರು ಎಲ್ಲರೂ ಕರೆದು ಎಲ್ಲರೂ ಸಂದ ಗ್ರ್ಯಾಂಡಾಗಿ ಮಾಡ್ತಾವ್ರಿ ಹಬ್ಬ. ನಾವೇನು ಏನು ಸಂದಕ್ಕೆ ಮಾಡ್ತಿಲ್ಲ ರೀ. ನನ್ನ ತವ್ರ ಮನೆಯವ್ರೂ ಕರಿತೀನಿ ರೀ, ಒಂದೇ ಒಂದು ಕಿತ ಅವ್ರೂ ಹಬ್ಬ ಮುಗಿಸ್ಕೊಂಡು ಹೋಗ್ಲಿ. ಎಲ್ಲರ ಮನೆಗೂ ನೆಂಟರುಗಳು ಅವರು ಇವರು ಅಂತ ಶಾನೇ ಜನ ಬತ್ತಾವ್ರಿ. ನಮ್ಮ ಮನೆಗೆ ಯಾರು ನೆಂಟ್ರೇ ಬರೋಕ್ಕಿಲ್ಲ. ನಿಮ್ಮ ನೆಂಟ್ರುಗಳೂ ಯಾರೂ ಇಲ್ಲ, ಶಾನೆ ಜನ. ನಮ್ಮ ನೆಂಟ್ರನಂತೂ ನಾನು ಕರಿತಾನೇ ಇಲ್ಲ ರೀ. ಇದೊಂದೇ ಒಂದು ಕಿತ ರೀ. ನಮ್ಮ ಅಣ್ಣಯ್ಯನ್ನ ಎಲ್ಲರೂ ಕರೆದ್ಬಿಟ್ಟು ಬರ್ತೀನಿ ರೀ, ಹೋಗ್ಬಿಟ್ಟು ಒಂದೇ ಒಂದು ಕಿತ ರೀ. ನಿನಗೆ ಎಷ್ಟು ಹೇಳಿದ್ರು ಬುದ್ಧಿನೇ ಬರಲ್ವಾ? ನಿಮ್ಮ ಹೊತ್ತಿಗೆ ಅಷ್ಟೆಲ್ಲ ಅವಮಾನ ಮಾಡಿ ಕಳ್ಸೈತೆ. ಆದರೂ ತವ್ರ ಮನೆ ನಿಂಗೆ. ಅಲ್ಲ, ಹಬ್ಬನ ನಾನು ಸಿಂಪಲಾಗಿ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ನಿಮ್ಮ ಕಡೆ ನೆಂಟರು ಬೇಡ, ನಮ್ಮ ಕಡೆ ನೆಂಟರು ಬೇಡ, ನಾವಿಬ್ಬರೇ ಸುಮ್ಮನೆ ಮನೆಗೆ ಪೂಜೆ ಗೀಜೆ ಮಾಡ್ಕೊಂಡು ನಿಮ್ಮದೇ ಗಿರೋಣ ಅಂತ ಅನ್ಕೊಂಡ್ರೆ ನಿಂದಂತೂ ಮುಗಿಯೋದ ಕತೆ ಆಗ್ಬಿಟ್ಟೈತೆ. ಹೆಣ್ಮಕ್ಳದು ಹಂಗೆ, ಎಂತ ಇದಾದ್ರೂ ಗಂಡನ ಬೇಕಾದ್ರೆ ಬಿಟ್ಬಿಡ್ತಾರೆ, ತವ್ರ ಮನೇನ ಬಿಡಾಕಿಲ್ಲ. ನೋಡಮ್ಮ, ನಿನ್ನಿಷ್ಟ. ಆಗಲೇ ತುಂಬ ಅವಮಾನ ಪಟ್ಬಿಟ್ಟಿದ್ಯಾ ನಿಮ್ಮ ಮನೆಯಿಂದ. ಈಗ ಮತ್ತೆ ಸುಮ್ಮನೆ ಅಲ್ಲಿ ಹೋಗ್ಬಿಟ್ಟು ಅನ್ನಿಸ್ಕೊಂಡು ಮಾಡಿ ಬಿಟ್ಟು ನನಗೇನೋ ಇಷ್ಟ ಇಲ್ಲ. ಆದರೆ ನಿನ್ನಿಷ್ಟ, ನೀನು ಮಾಡಬೇಕು ಹಬ್ಬ. ನಾನು ನೆಂಟ್ರೆಲ್ಲ ಬಂದೇ ಬರಬೇಕು ಅನ್ನೋ ಆಗಿದ್ರೆ ಸರಿ, ಹಂಗೆ ಮಾಡು. ಹೋಗ್ಬಿಟ್ಟು ಕರೆದ್ಬಿಟ್ಟು ಬಾ, ನೋಡೋಣ. ಆದರೆ ಸದ್ಯಕ್ಕೆ ನಮ್ಮ ಮನೆ ವಿಚಾರ ಅದು ಇದು ಏನು ಹೇಳಕ್ಕೆ ಹೋಗ್ಬೇಡ. ಬಂದಮೇಲೆ ಬೇಕಾದ್ರೆ ನೋಡಿ ಅಲ್ವಾ, ಅಲ್ಲಿ ತನಕ ಏನು ಹೇಳಕ್ಕೆ ಹೋಗ್ಬೇಡ. ಯಾವ ಟೈಮಾಗೆ ಯಾರ ಲೈಫ್ ಹೆಂಗಿರ್ತದೋ ಯಾಕೆ ಮುಂಚೆನೇ ಹೇಳ್ಬೇಕು. ಸರಿ ರೀ, ಆಯಿತು. ನನಗಪ್ಪ ಇವಾಗ ಹೊಸಿ ಸಮಾಧಾನ ಆಯ್ತಾಯ್ತು. ನನಗಂತೂ ಕರೆದು ಬರ್ರಿ ಅಂತ ಹೇಳಿದಕ್ಕೆ ಹೋಗ್ರಿ. ಅಕ್ಕಪಕ್ಕದ ಮನೆಯವರೆಲ್ಲನೂ ನೆಂಟ್ರುಗಳು ಆಗಲೇ ಬಂದ್ಬಿಟ್ಟವ್ರ ಮನೆಗೆ. ನೀವಂತೂ ಏನು ಹೇಳೇ ಇರಲಿಲ್ವಾ? ನಾನು ಇವಾಗ ಹೋಗ್ಬಿಟ್ಟು ಎಲ್ಲನೂ ಹೇಳ್ಬಿಟ್ಟು ಎಲ್ಲನೂ ತಯಾರಿ ಮಾಡ್ಬಿಟ್ಟು ಬರಬೇಕು. ನಂದು ಒಳ್ಳೆ ಕಥೆಯಾಗಿ ಹೋಗ್ಬಿಡ್ತು ನೋಡಿ. ಅಪ್ಪ ಇವಾಗ ನಾವು ಹೂ ಅಂತ ಹೇಳಿದ್ರಲ್ಲ, ಅಷ್ಟೇ ಸಾಕು. ಸರಿ, ಹೋಗ್ಬಿಟ್ಟು ಎಲ್ಲನೂ ಕರೆದ್ಬಿಟ್ಟು ಬಂದ್ಬಿಡ್ತೀನಿ. ಸರಿನೇ? ಬಸ್ಗೆ ನೀ ಹೋಯ್ತೀನಿ ಬಿಡಿ. ಬಸ್ಸಾಗೆ ನೀ ಹೋಗು. ನಿಮ್ಮ ಹೊತ್ತಿಗೆ ಪಾಪ ಇನ್ನೂ ಒಂಚೂರು ಚೆನ್ನಾಗಿ ಖುಷಿನ ಪಡ್ತಾಳೆ ನೀನು ಬಸ್ಸಾಗ ಹೋದ್ರೆ. ಕಾರು ಗೀರು ಅಂತ ಹೋದ್ರೆ ನಿಮ್ಮ ಹೊತ್ತಿಗೆ ಹುರಿದೋಗ್ಬಿಡ್ತದೆ ಫಸ್ಟೇ. ನೀ ಏನು ಜಾಸ್ತಿ ಜಗಳ ಮಾಡ್ಕೊಳಕ್ಕೆ ಹೋಗ್ಬೇಡ. ಅವ್ರು ಏನಾದರೂ ಅನ್ಲಿ ಏನಾದರೂ ಮಾಡಲಿ, ನಗ್ನಗ್ತಾ ಹೋಗ್ತೀಯಾ, ಬಂದರೆ ಬರಲಿ, ಹೋದ್ರೆ ಹೋಗ್ಲಿ. ಸುಮ್ಮನೆ ಏನು ತಲೆ ಕೆಡಿಸ್ಕೊಬೇಡ. ಹೋಗ್ಬಿಟ್ಟು ಸುಮ್ಮನೆ ಖುಷಿಯಾಗಿ ಮಾತಾಡ್ಬಿಟ್ಟು ಏನು ವಿಚಾರ ಎತ್ಬೇಡ. ಹಬ್ಬ ಐತೆ ಬನ್ರಿ ಅಂತ ಹೇಳ್ಬೇಕು, ಬಂದ್ಬಿಡ್ಬೇಕು. ಸರಿನಾ? ಹಂಗನ್ನಂಗಿದ್ರೆ ಹೋಗ್ಬಿಟ್ಟು ಬೆಳಗ್ಗೆ ಹೋಗಿ ಸಂಜೆ ಹಂಗೆ ಬಂದ್ಬಿಡ್ಬೇಕು ವಾಪಸ್ಸು. ಸರಿ ರೀ, ಆಯಿತು. ನಾನೇ ಶಾನೆ ಓದ್ತಿರಕ್ಕಿಲ್ಲ ಬಿಡಿ. ನಮ್ಮ ಅಣ್ಣನ, ನಮ್ಮ ಅತ್ತಿಗೆನ, ನಮ್ಮ ಅಪ್ಪನ, ಅಮ್ಮನ ಎಲ್ಲರೂ ಕರೆದ್ಬಿಟ್ಟು ಫಟ್ ಅಂತ ಹೋಗ್ಬಿಟ್ಟು ಹಂಗೆ ಫಟ್ ಅಂತ ಹೇಳ್ಬಿಟ್ಟು ಬಂದ್ಬಿಡ್ತೀನಿ. ಹೇಳಿ, ಒಂದೇ ಬಸ್ಸೇ, ಹೋಗ್ಬೇಕಾದ್ರು ಅದೇ ಬಸ್ಸೇ, ಬರ್ಬೇಕಾದ್ರು ಅದೇ ಬಸ್ಸೇ. ಬೆಳಗ್ಗೆ ಹೋಯ್ತದೆ, ಸಾಯಂಕಾಲ ಬರ್ತದಲ್ಲ, ಅದೇ ಬಸ್ಗೆ ನೀವು ಹೋಗ್ಬಿಟ್ಟು ಬರ್ತೀನಿ. ನಮ್ಮ ಅತ್ತಿಗೆ ಏನಾರು ಅನ್ಕೊಳ್ಳಿ ಬಿಡಿ. ಮನೆಗೆ ಬಂದಮೇಲೆ ಅವಳೇ ನೋಡ್ಕೊಂಡು ಹುರ್ಕತ್ತಾಳೆ. ನನಗೇನಂತೆ ನನ್ನೇ ಹೆಂಗಂದ್ರೆ ಹಂಗೆ ಬೈತಾಳೆ. ಬೈದ್ರೆ ಬೈಲಿ ಬಿಡಿ, ಅದಕ್ಕೆ ಅಂತಲೇ ನಾನು ಕರಿತಿರೋದು. ಎಲ್ಲ ಒಂದು ಕಿತ್ತ ನಮ್ಮ ಮನೆ ನೋಡಲಿ ಅಂತ ಹೇಳ್ಬಿಟ್ಟು. ಈ ಹೆಂಗುಸ್ರು ಬುದ್ಧಿ ನನಗೆ ಗೊತ್ತಿಲ್ವೇನೆ? ಗೊತ್ತಿಲ್ದಿರೋದೇನಾರ ಐತಾ? ಎಲ್ಲ ಗೊತ್ತಿರೋದೇ ತಾನೇ ಹೆಂಗುಸ್ರು ಬುದ್ಧಿ. ಸರಿ ತಗ, ಆಯಿತು. ಹಂಗಲ್ಲ ರೀ, ಅವರೆಲ್ಲ ಹೆಂಗಂದ್ರಂಗೆ ಆಡ್ಕೊಂಡು ಹೋಗ್ತಿದ್ರೆ ನಾನು ಹತ್ಕೊಂಡು ಸುಮ್ಮನಿರ್ಬೇಕೆ? ನಮ್ಮ ಹೊತ್ತಿಗೆ ಎಂತೆಂಥ ಮಾತೊಂದ್ಲು ಗೊತ್ತಾ? ಅದಕ್ಕೆ ನೀನಿಯಾ ನಮ್ಮ ಹೊತ್ತಿಗೆನು ಬಂದು ನೋಡಲಿ ಒಂದು ಕಿತ ಅಂತ ಹೇಳ್ಬಿಟ್ಟು ಅಷ್ಟೇ. ನೀನಿಯಾ ಬೇರೆ ಇನ್ನೇನು ಉದ್ದೇಶ ಇಲ್ಲ. ಹೋಗ್ಬಿಟ್ಟು ಕರೆದು ಬರ್ತೀನಿ, ಬನ್ನಿರಿ ಅಂತಲೇ ಹೇಳ್ಬಿಟ್ಟು ಬರ್ತೀನಿ. ಮನೆ ನೋಡಿದ ತಕ್ಷಣ ನೀನು ಶಾಕ್ ಹೋಗ್ಬಿಡ್ಬೇಕು. ಏನಪ್ಪ ಇಂಥ ದೊಡ್ಡ ಮನೆಗೆ ಬಂದ್ಬಿಟ್ಲಲ್ಲ ಇವಳು ಆಗಲೇ ನೀನಿಯಾ ಅಂತ ಹೇಳ್ಬಿಟ್ಟು. ಅದ್ರಾಗೂ ನಮ್ಮ ಹೊತ್ತಿಗೆ ರೀ ಬೊಲ್ಜಂಬ ಮಾಡ್ತಾಳೆ ನಮ್ಮ ಹೊತ್ತಿಗೆ. ಬಿಡೆ, ಹೋಗ್ಬಿಡ್ಬಾ. ಆಯಿತು. ಈ ಹೆಂಗುಸ್ರದ್ದು ಅದೇನು ಕೋಳಿ ಜಗಳನೋ ಅದ್ರಾಗೂ ತೋರಿಸ್ಕೊಳ್ಳೋದು. ನಾನು ಸಂದಕಿವ್ನಿ ಅಂತ ಒಬ್ಳು, ನಾನಿನ್ನ ಸಂದಕಿವ್ನಿ ಅಂತ ಒಬ್ಳು. ಇವ್ರ ಮಧ್ಯದಾಗೆ ಬಡಪಾಯಿಗಳಾಯ್ತಾ ಇದೀವಿ ನಾವಂತೂ ಗಂಡ್ಮಕ್ಳು. ಏನು ಮಾಡೋಕ್ಕಾಗಲ್ಲ ಪಾಪ. ತವ್ರ ಮನೆಗೆ ಹೋಗ್ಬಿಟ್ಟು ಬರಲಿ ಖುಷಿಯಾಗಿ. ಸ್ವಲ್ಪ ಬದಲಾಗೋಳಲ್ಲ, ಅದೇ ನನಗೆ ಖುಷಿ. ಇಲ್ಲ ಅಂದಿದ್ರೆ ಇವಳು ಯಾರೀ ಮನೆ ಕರ್ಕೊ ಬಂದಿರೋರು? ಹೋಗ್ಬಿಟ್ಟು ಬರಲಿ. ಹಬ್ಬಕ್ಕೆಲ್ಲ ಏನೇನು ಬೇಕೋ ಎಲ್ಲ ಕೊಡಿಸಿ ತಯಾರಿ ಮಾಡ್ತೀನಿ. ಅವಳಾದ್ರೂ ಖುಷಿಯಾಗಿರಲಿ. ಇಷ್ಟು ದಿನ ಕೂಲಿನಲ್ಲಿ ಮಾಡ್ಕೊಂಡಿರ್ತಾ ಇದ್ಲು, ಈಗನ ಸ್ವಲ್ಪ ಖುಷಿಯಾಗಿರಲಿ. ಅಯ್ಯೋ ಮಗಳೇ, ನೀನು ಬತ್ತಿಯೋ ಬರೋಕ್ಕಿಲ್ವೋ ಅಂತ ಅನ್ಕೊಬಿಟ್ಟಿದ್ದೆ ನಾನಂತೂ. ಸದ್ಯ ಅವಳು ಮಾತೇನು ತಲೆಗೆ ಹಾಕೊಳಕ್ಕೆ ಹೋಗ್ಬೇಡ. ಅವಳು ನನ್ನ ಮಗವನಲ್ಲ, ನಿಮ್ಮ ಅಣ್ಣಯ್ಯ ಸೊರಿಯಾಗಿ ಇಕ್ಕವನೇ ರುಬ್ಬವ್ನು ಸೊರಿಯಾಗಿ. ಅವಳಿಗೆ ಇನ್ನೊಂದು ಕಿತ್ತ ಅವಳು ತಂಟಿಗೆ ಬರೋಕ್ಕಿಲ್ಲ, ಸುಮ್ಮನಿರು ಸರಿನಾ? ಸರಿಯಾಗಿ ಇಕ್ಕಿಸ್ಕೊಂಡು ರುಬ್ಬಿಸ್ಕೊಂಡು ಸುಮ್ಮನೆ ಬಿದ್ದವಳೆ ನೋಡು. ನೀನೇನು ಯೋಚನೆ ಮಾಡೋಕೆ ಹೋಗ್ಬೇಡ. ಸದ್ಯ ನೀನು ಮುಂಚ್ಕೊಂಡು ಒಂಟೆ ಹೋಗ್ಬಿಟ್ಟೆ, ಇನ್ನು ಬರೋದೇ ಇಲ್ವೇನೋ ಮನೆಗೆ ಅನ್ನೋಷ್ಟು ತಲೆ ಕೆಟ್ಟೋಗ್ಬಿಟ್ಟಿತ್ತು. ನಿಮ್ಮ ಅಣ್ಣಯ್ಯ ವಾಲ್ತಾಗವನಿ, ಫೋನ್ ಹಾಕ್ತೀನಿ ಬತ್ತಾನೆ. ಅಮ್ಮ ಬಿಡು, ಏನಕ್ಕೆ ಸುಮ್ಕೇನೆಯಾ? ಅಮ್ಮ ಹಬ್ಬ ಐತೆ ಕಣಮ್ಮ, ಊರ ಹಬ್ಬ ಐತೆ. ಎಲ್ಲಾರ ಮನೆಯವ್ರೂ ಬತ್ತವ್ರೆ ಕಣಮ್ಮ. ನೀ ನಾಳೆ ನೀನೇ ಬಂದ್ಬಿಡ್ಬೇಕು. ಇಲ್ಲ ಬಾ ನನ್ನ ಜೊತೆಗೆ, ಹಂಗೆ ನೀ ಕರ್ಕೊಂಡು ಹೋಗ್ಬಿಡ್ತೀನಿ ನಿನ್ನ. ಇವತ್ತೇ ಬಂದ್ಬಿಡು ನೀನು. ಊರ ಹಬ್ಬ ಐತೆ ನಮ್ಮದು. ಎಲ್ಲ ಊರ ಹಬ್ಬ ಎಲ್ಲನೂ ಮಾಡ್ತಾವ್ರೆ. ಎಲ್ಲರೂ ಮುರಿಗಿರಿ ಕೊಡ್ದು ಮಾಡಿ ಎಲ್ಲ ಮಾಡ್ತಾವ್ರೆ. ನೀವು ಆದಷ್ಟು ಬೇಗ ನೀನೇ ಬಂದ್ಬಿಡ್ಬೇಕು ನೀನು. ಇಲ್ಲ ಸಂಜೆ ಈಗ ಬಂದು ಸಂಜೆ ಹೊಳ್ತಾ ಇದ್ದೀನಿ ನಾನು. ನಾಡ್ದೆ ಅಲ್ವೇನಮ್ಮ ಎಲ್ಲ ರೆಡಿ ಮಾಡ್ಕೋಬೇಕು. ಅದಕ್ಕೆ ನೀ ಎಲ್ಲರೂ ಹಬ್ಬ ಕರೆದ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಬಂದೆ. ಲಕ್ಷ್ಮಕ್ಕ ಹಂಗೆ ಸೋಮಕ್ಕ ಅವ್ರನ್ನೆಲ್ಲ ಕರೆದ್ಬಿಟ್ಟು ಹಂಗೆ ಹೋಯ್ತೀನಿ. ಬರಲಿ ಅವ್ರೂ ಅಲ್ವೇ. ನೀನು ಬಾ ನನ್ನ ಜೊತೆ. ನೀ ಸಂಜೆ ನೀ ಹೊಂಟ್ಬಿಡೋಣ. ಹೋಗಿ ಹಬ್ಬಗೆ ಬೆಲ್ಲ ಮುಗಿಸ್ಕೊಂಡು 3 ದಿನ ಇದ್ದು ಹಂಗೆ ನೀ ಬಂದ್ಬಿಡಿವಂತೆ. ನನ್ನ ಗಂಡ ಅದನ್ನೇ ಕಳಿಸ್ದ. ಎಲ್ಲರನ್ನೂ ಕರಿಯಂಗಿರಿ, ನಿನ್ನಿಷ್ಟ ಕರೆದ್ಬಿಟ್ಟು ಬಾ ಅಂತ ಹೇಳ್ದ. ಅಯ್ಯೋ, ಊರಬ್ಬ ಕರಿಯಕ್ಕೆ ಬಂದೇನೆ. ಮೂವತ್ತಿಗೆ ಹಬ್ಬ ನಾಡದು ಎಲ್ಲರೂ ಬಂದ್ಬಿಡಿ. ಅಯ್ಯೋ ಪಾಪ, ನೀನೇ ಕೂಲಿ ನಾಲಿ
ಮಾಡ್ಕೊಂಡು ಅದೆಷ್ಟು ದಿನದಿಂದ ಕುಡಿಕಿದ್ದೋ ಏನೋ ಪಾಪ. ಊರಬ್ಬ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮನ್ನೆಲ್ಲ ಮೇಂಟೈನ್ ಮಾಡೋಕ್ಕಾಯ್ತದ? ಇರೋದೇ ನಿಮ್ದೊಂದು ಚಿಕ್ಕ ಮನೆ. ನೀವು ಪಾಪ ಕೂಲಿನಲ್ಲಿ ಮಾಡ್ಕೊಂಡು ಒಂದು ಹೊತ್ತು ಊಟ ಹಾಕಿದ್ರೆ ಒಂದು ಹೊತ್ತು ಊಟ ಹಾಕಿಲ್ವೇನೋ ನೀವಂತೂ. ಆದರೂ ಊರಬ್ಬ ಮಾಡೋ ಖುಷಿ ಬೇರೆ ನಿಮಗೆ. ಪಾಪ ಬಂದ್ರು ನಮ್ಮ ಮನೆ ಕೆಳಗೆ ಜಾಗ ಇರೋಕ್ಕಿಲ್ಲ. ಹಂಗೇನಿಯ ನಾಡ್ದು ಬಂದ್ಬಿಟ್ಟು ಹಂಗೇನಿಯ ಪಟ್ಟ ಅಂದ್ಬಿಟ್ಟು ಬೆಳಿಗ್ಗೆ ಬಂದು ಸಾಯಂಕಾಲ ವಾಪಸ್ ಬಂದ್ಬಿಡ್ತೀವಿ ಬಿಡು. ಲಕ್ಷ್ಮಕ್ಕ ಸೋಮಕ್ಕ ಅವ್ರನ್ನೆಲ್ಲ ಕರೆದು ಹೋಗು. ಅವ್ರನ್ನೂ ಪಾಪ ಅಂತಿದ್ರು ಬರಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಬಿಟ್ಟು ಬರ್ತೀನಿ ಅವ್ರನ್ನೂ. ಅಷ್ಟೊಂದು ಜನ ಬಂದರೆ ನಿಮ್ಮ ಮನೆಗೆ ಕುಂತ್ಕೊಳ್ಳೋಕ್ಕೂ ಜಾಗ ಇತ್ತು, ಜಾಗ ಇಲ್ವೋ ಏನು ಕತ್ತಿಯೋ ಅಲ್ವೇ? ಏನು ಮಾಡೋಕ್ಕಾಯ್ತದೆ? ಹಳೆ ಮನೆ ಅಂದ್ರೆ ಅಡ್ಜಸ್ಟ್ ಮಾಡ್ಕೋಬೇಕು. ನೀನೇನು ಆಕಾಶದಿಂದ ಏನು ಉದ್ರಿಲ್ಲ. ನಿಮ್ಮ ಅಪ್ಪ ಅಮ್ಮ ಏನು ಕೋಟಿ ಅದಿಸ್ವರೇನಲ್ಲ, ಮುಚ್ಕೊಂಡು ಕುಂತ್ಕ ಕಂಡಿವ್ನಿ ನಿಮ್ಮ ಮನೆ ನೀನು ಹೆಂಗೈತೆ ಅಂತ ಹೇಳ್ಬಿಟ್ಟು. ನನ್ನ ಮಗಳ ಮನೆ ಬಗ್ಗೆ ಮಾತಾಡಕ್ಕೆ ನೀನು ಬರಬೇಡ್ರಿ, ಅವಳು ಹೆಂಗೋ ಇತ್ತಾಳೆ. ಅಯ್ಯೋ ಬಿಡವ ಮಾತಾಡಲಿ, ಬಂದು ನೋಡಲಿ, ಅದ್ರಾಗೇನಂತೆ. ನನಗೇನಾದ್ರೂ ಬೇಜಾರಿಲ್ಲಪ್ಪ, ಬಂದು ನೋಡಿ ಖುಷಿಯಾಗಿ ಹೋಗ್ಲಿ. ನನಗೆ ಯಾಕೆ ಬೇಜಾರು? ಬನ್ನಿ ಅದಕ್ಕೆ ನಿಮ್ಮ ಫ್ರೆಂಡ್ಸ್ಗಳನ್ನೂ ಕರ್ಕೊಂಡು ಬನ್ನಿ, ನನಗೇನು ಬೇಜಾರಿಲ್ಲ. ನೀವು ಮನೆ ಕೆಳಗೆ ಜಾಗ ಇಲ್ಲ ಅಂತಂದಾಗ ಅವಾಗ ಹೇಳಿ. 3 ಹೊತ್ತಲ್ಲ ದಿನಕ್ಕೆ 10 ಊಟ ಮಾಡಿದ್ರು ನಮ್ಮ ಮನೆಗೆ ಏನು ಕಡಿಮೆ ಮಾಡಲ್ಲ, ಹೊಟ್ಟೆ ತುಂಬಾನೇ ಮಾಡಿಬಿಟ್ಟು ಕಳಿಸ್ತೀವಿ ಅದಕ್ಕೆ. ತಲೆ ಕೆಡಿಸ್ಕೊಂಡಿದ್ದಂಗೆ ಆರಾಮಾಗಿ ಬಂದ್ಬಿಟ್ಟು ಹೋಗಿ, ಏನು ತೊಂದರೆ ಇಲ್ಲ. ನಾಡದ್ದೇನೆ ಬೆಳಿಗ್ಗೆನೆ ಬಂದ್ಬಿಡಿಲ್ಲ, ನಾಳೆನೇ ಬಂದ್ಬಿಡಿ. ಅಯ್ಯೋ ನೀನು ಕರೆಯೋದೆಚ್ಚ ನಾನು ಬರೋದೆಚ್ಚ ಹೇಳು. ಆಯ್ತು ಹೇಳು, ಬರ್ತೀವಿ. ಅತ್ತೆ ನೀವು ಅಷ್ಟೇ ಬೇಗನೆ ಹೋಗ್ಬಿಟ್ಟು ಪಾಪ ಎಲ್ಲ ರೆಡಿ ಮಾಡಿ. ಮಗಳು ಮನೆ ಅಲ್ವಾ, ಎಲ್ಲ ರೆಡಿ ಮಾಡ್ಬೇಕಲ್ವಾ, ನೀವು ಹೋಗಿರ್ರಿ. ನಾನು ನಾಳೆನೋ ನಾಡದ್ದು ಫಟ್ ಅಂತ ಬಂದ್ಬಿಡ್ತೀನಿ. ಅಯ್ಯೋ ನಮ್ಮವರೆಲ್ಲ ಸಂದಾಗ ತಿಂತಾರಮ್ಮ ನಮ್ಮ ಹಳ್ಳಿನಾಗೆ. ಇವ್ರ ಅಕ್ಕ ಸೋಮಕ್ಕ ಇವ್ರು ಎಲ್ಲನೂ ಒಸಿ ಹೊಡೆ ತುಂಬ ಆಗಂಗೆ ಮಾಡ್ಬಿಡು, ಸರಿನಾ? ಆಮೇಲೆ ಇದ್ರಾಗೂ ಕಮ್ಮಿ ಏನು ಮಾಡಕ್ಕೆ ಹೋಗ್ಬೇಡ. ಎಲ್ಲ ಆಡ್ಕೊಂಡು ನೊಕ್ಬಿಡ್ತಾರ. ಆಮೇಕಿಂದ ಈ ಊಟಕ್ಕೆ ಅಲ್ಲಿಂದ ಇಲ್ಗಾನ ಬರ್ಬೇಕಿತ್ತಾ ಅಂತ ಹೇಳ್ಬಿಟ್ಟು ಆದಷ್ಟು ಬೇಗ ಎಲ್ಲನೂ ರೆಡಿ ಮಾಡ್ಬಿಡು ನೀನು, ಸರಿನಾ? ಬರ್ತೀನಿ ಎಲ್ಲರೂ ಕರ್ಕೊಂಡು ಊರಬ್ಬಕ್ಕೆ ಖಂಡಿತವಾಗ್ಲೂ ಬರ್ತೀನಿ. ಬನ್ನಿ. ಇವಳು ಮರ್ಯಾದೆ ಕಡಿಯೋಕ್ಕೆ ಇದಕ್ಕಿಂತ ಒಳ್ಳೆ ಚಾನ್ಸ್ ಸಿಗೋದೇ ಇಲ್ಲ. ಹೋಗಿ 10 ಹೊತ್ತಾದರೂ ಊಟ ಮಾಡಬೇಕು. ಎಷ್ಟು ತಿಂದ್ರೆ ಅಷ್ಟು, ಯಾರಿಗೂ ಇನ್ನೊಬ್ರಿಗೆ ಇರಬಾರ್ದು. ಹಂಗೆ ಊಟ ಬಾಸ್ಕೊಂಡು ತಿಂದಾಕ್ಬಿಡ್ಬೇಕು. ಜೊತೆಗೆ ಇವಳು ಮೈ ನೋಡಿ ನಮ್ಮ ಹಳ್ಳಿ ಹೆಂಗಸ್ರೆಲ್ಲ ಒಟ್ಟುರ್ಕೊಂಡ್ಬೇಕು. ಈ ಒಟ್ಟುರ್ಕಣದೆಲ್ಲ ಆಡ್ಕೊಂಡು ನಗಬೇಕು. ಹಂಗೆ ಮಾಡ್ತಿದ್ರು ಇವ್ರು ಹೆಂಗಸ್ರೆಲ್ಲ ಆಡ್ಕೊಂಡು ಪಕಾರ್ಸ್ಕೊಂಡು ಹೋಗಂಗೆ ಮಾಡ್ತೀನಿ ಮನೆ ತೋರಿಸ್ಬಿಟ್ಟು. ಇಂಥ ಚಾನ್ಸ್ ಮಿಸ್ ಅಂತೂ ಮಾಡ್ಕೊಳಕ್ಕಿಲ್ಲ ನಾನು. ಮಿಸ್ ಮಾಡ್ಕೊಂಡ್ರೆ ಮತ್ತೆ ಸಿಗೋಕ್ಕಿಲ್ಲ, ಗ್ಯಾರಂಟಿ ಹೋಗಲೇಬೇಕು. ಸೌಕತಿ ಮಗಳು ಸೌಕರ್ಯನೇ ಮದುವೆ ಮಾಡ್ಕೊಂತಾಳಂತೆ. ನನಗಿನ್ನೂ ಚೆನ್ನಾಗೋಳಂತೆ ನಮ್ಮ ಮತ್ತೆ ಬಿಲ್ಡಪ್ ಪ್ರಾಣಿ. ಲೇ ಮಗಳೇ, ನಿನ್ಗೇನು ಬುದ್ಧಿ ಇಲ್ವೇನೆ? ಇವಳ್ನ್ಯಾಕೆ ಕರೆದೆ ನೀನು? ಇವಳ್ನ್ಯಾಕೆ ಕರೆದೆ? ಬೇಕಂತ ಮನೆಗೆ ಬಂದ್ಬಿಟ್ಟು ಎಲ್ಲ ಆಡ್ಕೊಂಡು ನಗನಿ ಅಂತ ಹೇಳ್ಬಿಟ್ಟು ಇಂಥ ಕೆಲಸ ಮಾಡ್ತಿರೋದು. ನಿಂಗೆ ಸ್ವಲ್ಪನೂ ಬುದ್ಧಿ ಇಲ್ಲ. ಅವಳು ಕಂತ್ರಿ ಬುದ್ಧಿ ನಿಂಗೆ ಎಲ್ಲಿ ಗೊತ್ತಾಗಬೇಕು ಹೇಳು? ಇವಳಂತ ಕಂತ್ರಿ ಹುಡಿಕೊಂಡ್ರು ಸಿಗಕ್ಕಿಲ್ಲ. ನಿನ್ಗೆ ಯಾಕೆ ಬುದ್ಧಿ ಇಲ್ವೋ ನಾಕಾಣೆ? ನಿನ್ಗೇನು ಸ್ವಲ್ಪನೂ ಬುದ್ಧಿ ಇಲ್ವೇನೆ? ಏನು ಕರಿಯೋಕೋದೆ? ಆಡ್ಕೊಂಡು ನಗೋಳ್ನ. ಅವಳು ಆಡ್ಕೊಂಡು ನಗಕ್ಕೆ ಅಂತಾನೆ ನೀ ಬತ್ತಾಳೆ. ಮನೆಯಾಳಿ ಅಮ್ಮ, ಅವಳು ಆಡ್ಕೊಂಡು ನಗಲಿ ಅಂತಲೇ ನಾನು ಕರಿತಿರೋದು. ನಿನಗೆ ಯಾಕೆ ಸುಮ್ಮನೆ ಇರು, ಸರಿನಾ? ಅವಳೇ ಆಡ್ಕೊಂಡು ಹೋಗ್ತಾಳೋ ಇಲ್ಲ ಬಂದಿರೋರೇ ಆಡ್ಕೊಂಡು ಹೋಗ್ತಾರಿಲ್ಲ ನಾನೇ ಆಡ್ಕೊಂಡು ಹೋಗ್ತೀನೋ ಆಮೇಲೆ ಗೊತ್ತಾಗ್ತೈತೆ. ಇವಾಗ ಸುಮ್ಮನೆ ಮಾತಾಡೋ ಅವಶ್ಯಕತೆ ಏನಿಲ್ಲ. ಅವಳು ಬರಲಿ, ಸುಮ್ಮನಿರು. ನಾನು ಎಷ್ಟು ಆಡ್ಕೊಂತಾಳೆ, ಬಂದರೆ ಬರಲಿ ಬಿಡು. ನಿನಗೇನೇ ಗೊತ್ತು, ಊರಾಗೆಲ್ಲ ನನ್ನ ಮಾನ ಮರ್ವದಿ ಹೋಯ್ತದೆ. ಹಳೇ ಮನೆ ನೋಡ್ಬಿಟ್ಟು ನೀನು ನೋಡಿದ್ರೆ ನಾನು ಈಗಲೇ ಬಾ ಅಂತಿದ್ಯಾ. ಆ ಮನೆಗೆ 4 ಜನ ಕುಂತ್ಕೊಳ್ಳೋಕ್ಕಾಗಕ್ಕಿಲ್ಲ. ಸುಮ್ಮನೆ ಇಷ್ಟೊಂದು ಜನ ಕರೆದ್ಬಿಟ್ಟು ಊಟ ಪಾಠ ಎಲ್ಲ ಹೆಂಗೆ ಹಾಕಿಸ್ತಿ ಹೇಳು? ತಿರುಗಿ ನಿನ್ನ ಮಾನ ಮರ್ವದಿ ನೀನೇ ಕಳ್ಕೊಂತೀಯ. ಮಾನ ಮರ್ವದಿ ಕಳ್ಕೊಳ್ಳೋದ್ರೆ ನೀನಂತೂ ಎತ್ತಿದ ಕೈ. ಬ್ಯಾಡ ಅಂದಿದ್ದ ಕೆಲಸ ಮಾಡೋದು ಮರ್ವದಿ ಕಳ್ಕೊಳ್ಳೋದು, ಬ್ಯಾಡ ಅಂದಿದ್ದ ಕೆಲಸ ಮಾಡೋದು ಮರ್ವದಿ ಕಳ್ಕೊಳ್ಳೋದು. ಎಷ್ಟು ಹೇಳಿದ್ರು ನಿನಗೆ ಬುದ್ಧಿ ಬರೋಕ್ಕಿಲ್ಲ. ಏನು ನನ್ನ ಮಗಳು ಅಂತ ಸುಮ್ಕಿರ್ತೀನಿ, ಪುರರೆಲ್ಲ ಸುಮ್ಕಿರ್ತಾನೆ ನೀನು. ಹೇಳು ಅಮ್ಮ. ಸುಮ್ಕೇನಿಯ ಟೇಮ್ ಆಯಿತು, ಪಟ ಅಂತ ರೆಡಿ ಆಗ್ಬಿಡು ನೀನು. ಪಟ ಅಂತ ರೆಡಿ ಆಗ್ಬಿಡ್ಬೇಕು ನೀನು. ಹಂಗೆ ನೀನು ಹೋಗೋಣ, ಬೇಗ ಕರ್ಕೊಂಡು ಹೋಗ್ತೀನಿ. ನಡಿ ಹೋಗಿ ಒಂದು 4 ಜೊತೆ ಬಟ್ಟೆ ಇಕ್ಕೊಂಡು ರೆಡಿಯಾಗಿ ಹೋಗು. ನಿಂಗೆಲ್ಲ ಯಾಕೆ, ನಾನೆಲ್ಲ ನೋಡ್ಕೊತೀನಿ. ನಿಂಗೆ ಅವಮಾನನೂ ಹಾಕಿಲ್ಲ, ಏನೂ ಹಾಕಿಲ್ಲ. ನಿಂಗೆ ಸನ್ಮಾನನೇ ಆಗೋದು. ಸುಮ್ಮನೆ ಹೋಗು. ಹಂಗೆ ನೀವು ಹೋಗ್ಬಿಟ್ಟು ಪಕ್ಕದ ಮನೆಗೆಲ್ಲ ಕರೆದ್ಬಿಟ್ಟು ಬರ್ತೀನಿ. ಅಷ್ಟೊಳಗಡೆ ಒಂದು 4 ಬ್ಯಾಗಾಗಿ ಬಟ್ಟೆ ಇಕ್ಕೊಬಿಟ್ಟು ರೆಡಿಯಾಗಿರು. ಹಂಗೇನಿಯಾ ಪಟ್ಟ ಅಂತ ಹೇಳ್ಬಿಟ್ಟು ಹೊಟ್ಬಿಡೋಣ ಬಸ್ಗೇನಿಯಾ, ಸರಿನೇ? ಅಯ್ಯೋ ಮಗಳೇ, ನಿಂಗೆ ಯಾವ ಥರ ಹೇಳಿದ್ರೆ ಅರ್ಥ ಆಯ್ತದೋ ಏನೋ ನಾಕಾಣೆ. ನೀನು ಹಬ್ಬಕ್ಕೆ ಕರೆಯೋದಿದ್ರೆ ಬರಲೇಬಾರ್ದಾಗಿತ್ತು, ಸುಮ್ಮನಿರು. ಅವಳು ಆಡ್ಕೊಂಡು ನಿಮ್ಮ ಮುತ್ತಿಗೆಲ್ಲ ನಗಕ್ಕೆ ನೀನು ಅದ್ರ ಸಾಕು ತಕ್ಕನ ಕುಣಿಯಂಗೆ ಸೋರಾಯ್ತು. ಅಯ್ಯೋ ಬಿಡು, ಇನ್ನೇನು ಕರೆದಿದೆಯಲ್ಲ, ಹೋದ್ರೋಗ್ಲಿ ಬಿಡು. ಮರ್ವಾದ ಇನ್ನೇನು ಮಾಡೋಕ್ಕಾಯ್ತದೆ. ಸರಿ ನೋಡಿ, ಬಾ.